ನಮಸ್ಕಾರ. ನಾನು ಡಾಕ್ಟರ್ ಎಂ ಎಸ್ ರಾವ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾನು 30 ವರ್ಷ ಪ್ರಧಾನಶಾಸ್ತ್ರವೇತ್ತರಾಗಿ ಕೆಲಸ ಮಾಡಿ 2018ನಲ್ಲಿ ನಾನು ರಿಟೈರ್ ಆಗಿದೆ. ರಿಟೈರ್ ಆಗಿದ ಮೇಲೆ ಈ ಜೈವಿಕ ಕೀಟನಾಶಕ, ಈ ಬಯೋಪೆಸ್ಟೈಡ್ಸು, ಬಯೋಫರ್ಟಿಲೈಸರ್ಸ್ ಬಗ್ಗೆ ನಾನು ರೈತರಿಗೂ ಎಲ್ಲ ಹೇಳ್ತಾ ಇರ್ತೀನಿ. ಸೊ ಭೂಮಿ ಆರೋಗ್ಯ ಕಾಪಾಡ್ಕೋಬೇಕು. ಸೊ ನಾವು ಬಯೋಫರ್ಟಿಲೈಸರ್ಸು ಯೂಸ್ ಮಾಡಬೇಕು. ಫರ್ಟಿಲೈಸರ್ಸು ರಾಸಾಯನ ಫರ್ಟಿಲೈಸರ್ಸ್ ನಾವು ಕಡಿಮೆ ಮಾಡಬೇಕು, ಕಡಿಮೆ ಬಳಸಬೇಕು, ಕಡಿಮೆ ಉಪಯೋಗ ಮಾಡಬೇಕು. ಆಮೇಲೆ ಕೆಮಿಕಲ್ ಸ್ಪ್ರೇಸು ನಾವು ಕಡಿಮೆ ಮಾಡಬೇಕು. ಬಯೋಪೆಸ್ಟೈಡ್ಸು, ಬಯೋಫರ್ಟಿಲೈಸರ್ಸು ಬಳಸೋದು ನಾವು ಜಾಸ್ತಿ ಮಾಡಿದರೆ ಸೊ ನಮಗೇನಂದರೆ ಆ್ಯಕ್ಚುಲಿ ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಜಗದೀಶ್ ಅಂತ, ಸೊ ಸಾಫ್ಟ್ವೇರ್ ಇಂಜಿನಿಯರ್ ಕಮ್ ಫಾರ್ಮರ್, ಸೊ ದೊಡ್ಡಬಳ್ಳಾಪುರ, ಬ್ಯಾಂಗ್ಳೂರು ಹತ್ರ ದೊಡ್ಡಬಳ್ಳಾಪುರ ಅಂತ. ಸೊ ಇಲ್ಲಿ ಇವರು ಈ ಸೀಬೆಕಾಯಿನಲ್ಲಿ ಇದರಲ್ಲಿ ಇವರು ಆ್ಯಕ್ಚುಲಿ ನೆಮಟೋಡ್ ಪ್ರಾಬ್ಲಮ್ಸು, ದುಂಡ ಹುಳ ಅಂತ ಹೇಳ್ತೀವಿ, ಜಂತು ಹುಳ ಅಂತ ಹೇಳ್ತೀವಿ. ಈ ನೆಮಟೋಡ್ ಪ್ರಾಬ್ಲಮ್ಸ್ ಉಧೃತಿ ಜಾಸ್ತಿ ಇತ್ತು ಅಂತ. ಸೊ ಅದರಲ್ಲಿ ಅವರು ನೆಮಟೋಡ್ ಡಾಕ್ಟೋ ಆ್ಯಂಡ್ ವಿಲ್ ಡಾಕ್ಟೋ ಅಂತ, ಸಾಯಿಲ್ ರಿಚ್, ಈ ಥರ ಸುಸ್ಥಿರ ಬಯೋಆರ್ಗಾನಿಕ್ಸ್ ಪ್ರಾಡಕ್ಟ್ಸ್ ಅವರು ಯೂಸ್ ಮಾಡಿದರು ಅಂತ ಹೇಳ್ತಾಯಿದ್ರು. ಸೊ ಇದರಲ್ಲಿ ಅವ್ರಿಗೆ ಈ ನೆಮಟೋಡ್ ಹತೋಟಿ ಮಾಡೋದು ಹೇಗೆ ಏನು ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಬೇವಿನ ಹಿಂಡದಲ್ಲಿ ಮಿಕ್ಸ್ ಮಾಡಿ ಎನ್ರಿಚ್ ಮಾಡಿ ಆರ್ಗ್ಯಾನಿಕ್ ಮೆನ್ಯೂನಲ್ಲಿ ಎನ್ರಿಚ್ ಮಾಡಿಬಿಟ್ಟು ಗಿಡಕ್ಕೂ ಕೊಡ್ತಾಯಿದ್ರು ರೆಗ್ಯುಲರಾಗಿ. ಡ್ರಿಪ್ ಪೂರ್ವಕನೂ ಕಲಿಸ್ತಾಯಿದ್ದಾರೆ. ಆ ಮಾಹಿತಿ ನಿಮಗೆ ಹೆಂಗೆ ಯೂಸ್ ಮಾಡಬೇಕು, ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್. ಸೊ ಇಲ್ಲಿ ಸಿಂಪರಣ ಗೋವಾ ಬೂಸ್ಟರು, ಗೋವಾ ಸ್ಪೆಷಲ್ಲು ಅಂತ ಈ ಥರ ಸ್ವಲ್ಪ ಪ್ರಾಡಕ್ಟ್ಸ್ ಅವರು ಸಿಂಪರಣ ಮಾಡಿ ಸ್ಪ್ರೇ ಮಾಡಿ ಒಳ್ಳೆ ಇಳುವರಿ ಬರ್ತಾಯಿದೆ. ಕ್ವಾಲಿಟಿ ಆಫ್ ದ ಫ್ರೂಟ್ ಎಕ್ಸಲೆಂಟ್ ಆಗಿದೆ. ರೆಸಿಡ್ಯೂ ಫ್ರೀ ಪ್ರಾಡ್ಯೂಸ್ ಆ್ಯಕ್ಚುಲಿ ನಾವು ಸೊಸೈಟಿಗೆ ಕೊಡಬೇಕಾಗಿರೋದು ರೆಸಿಡ್ಯೂ ಫ್ರೀ ಪ್ರಾಡ್ಯೂಸ್. ವಿಷ ಪೂರಿತ ಆಹಾರ ನಾವು ಕೊಡಬಾರದು. ಆ್ಯಕ್ಚುಲಿ ವಿಷರಹಿತ ಆಹಾರ ನಾವು ಕೊಟ್ಟಿದ್ರೆ ಒಳ್ಳೆಯದು. ಸೊ ತರಕಾರಿ ಆಗಲಿ, ಹಣ್ಣು ಆಗಲಿ ಆ್ಯಕ್ಚುಲಿ ನಾವು ಕೊಡಬೇಕು ಸೊಸೈಟಿಗೆ. ಸೊ ಈ ವಿಷಯ ನಾನು ಎಲ್ಲರಿಗೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಮೆಸೇಜ್ ಬೇರೆಯವ್ರಿಗೆ ಎಲ್ಲ ಸ್ಪ್ರೆಡ್ ಮಾಡಿ ಆ್ಯಕ್ಚುಲಿ ನಾವೆಲ್ಲರಿಗೂ ರೈತರಿಗೆ ನಾವು ಸಹಾಯ ಮಾಡೋಣ. ಸೊ ಸ್ಟೂಡೆಂಟ್ಸು, ಫ್ಯೂಚರ್ ಜನ್ರೇಷನ್ಸ್ಗೂ ಎಲ್ಲ ನಾವು ಆ್ಯಕ್ಚುಲಿ ಈ ಮಾಹಿತಿ ಕೊಡಬೇಕು. ಅವ್ರಿಗೆಲ್ಲ ಇದು ಅರ್ಥ ಮಾಡ್ಕೋಬೇಕು. ಭೂಮಿ ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು, ಭೂಮಿ ಕೆಟ್ಟೋಗಿದೆ, ಹೆಂಗೆ ಕೆಟ್ಟೋಗಿದೆ, ಯಾಕೆ ಕೆಟ್ಟೋಗಿದೆ, ಸೊ ನಾವೇನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಾನು ರೈತರಿಗೆ ಹೇಳ್ತಾ ಇರ್ತೀನಿ. ಸೊ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಈ ಪ್ರಾಡಕ್ಟ್ಸ್ ಎಲ್ಲಿ ಸಿಗ್ತದೆ ಅಂತ ಎಲ್ಲ ನಾನು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು. ನಮಸ್ತೆ.